ಒಂದು ದೊಡ್ಡ ಶಹರ್ನ್ಯಾಗ ಒಬ್ಬವ ಉದ್ಯಮಿ ಇದ್ದ. ಭಾರಿ ವ್ಯವಹಾರ ಆಗಿದ್ದಾಗ ವ್ಯವಹಾರದಾಗ ಜೀವನದಾಗ ಅನೇಕ ಸಮಸ್ಯೆಗಳು ಬರ್ತಿದ್ವು. ಕೆಲವೊಮ್ಮೆ ಸಣ್ಣ, ಕೆಲವೊಮ್ಮೆ ದೊಡ್ಡ. ಒಮ್ಮೆ ಅವ್ರಿಗೆ ಭಾಳ ಕುತೂಹಲ ಉಂಟಾಯಿತು. ಈ ದೊಡ್ಡ ನಗರನ್ಯಾಗ ಈ ಸಮಸ್ಯೆ ನನಗೆ ಯಾಕೆ ಅದಾವು, ಬೇರೆಯವ್ರಿಗೂ ಅದಾವೇನೋ ಅಂತ ಅನ್ನಿಸ್ತು. ಸಮಸ್ಯೆಗಳೇ ಇಲ್ದವ್ರು ಯಾರಾದರೂ ಇದ್ದಾರೇನೋ ಅಂತ ಹುಡುಕ್ಬೇಕಂತ ಅನಿಸಿ ಒಬ್ಬ ಬುದ್ಧಿವಂತಗೆ ಕರೆದು 3 ತಿಂಗಳು ಟೈಮ್ ಕೊಡ್ತೀನಿ, ಈ ದೊಡ್ಡ ನಗರನ್ಯಾಗ ಸಮಸ್ಯೆಗಳೇ ಇಲ್ದವ್ರು ಪಟ್ಟಿ ಮಾಡಿ ತೊಂಬ ಅಂಥೇಳಿ ಅವನಿಗೆ ರೊಕ್ಕ ಕೊಟ್ಟು ಕಳಿಸಿದ. 3 ತಿಂಗಳ ಮುಗೀತು. ಆಮ್ಯಾಗ ಅವ ಹೊಳ್ಳಿ ಬಂದ. ಶ್ರೀಮಂತನಿಗೆ ಭಾಳ ಕುತೂಹಲ ಇತ್ತು. ಸಮಸ್ಯೆನೇ ಇಲ್ದವ್ರು ಅದಾರಲ್ಲ ಅಂತ ಅಂದ್ಕೊಂಡ. ಅದಾರಿ, ಸಾವಿರಾರು ಜನ ಅದಾರಿ ಅಂಥೇಳಿ ಅವ ಹೇಳಿದ. ಶ್ರೀಮಂತ ಗಬಗ್ಗನ ಎದ್ದು ನಡಿ ಅವಂಗೆ ಭೇಟಿಯಾಗೋಣ ಅಂಥೇಳಿ ಎದ್ದು ನಿಂತ. ಅವಂಗೆ ಕೈ ಹಿಡಿನು, ಅವ್ಗೆ ಮಾತಾಡ್ಸೋನು ಅಂತ ಹೇಳಿದ. ಅವಾಗ ಅವ ನಿಧಾನಾಗಿ ಹೇಳಿದ, ಅವ್ರಿಗೆ ನೀವು ಭೇಟಿಯಾಗಕ್ಕೆ ಕೈ ಕೊಡಕ್ಕೆ ಸಾಧ್ಯ ಇಲ್ರಿ. ಯಾಕಂದ್ರೆ ಅವರೆಲ್ಲ ನೆಲಮಟ್ಟದಿಂದ 4 ಅಡಿ ತಳಗದಾರ. ಅವ್ರು ಸತ್ತು ಸಮಾಧಿ ಆಗ್ಯಾರ. ನಾನು ತುಂಬ ಹುಡುಕಿದ್ನೆ. ಬದುಕಿದವರೆಲ್ಲ ಒಂದಲ್ಲ ಒಂದು ಸಮಸ್ಯೆನಾಗ ಅದಾರು. ಸತ್ತ ಸಮಾಧಿ ಒಳಗೆ ಇದ್ದವ್ರು ಮಾತ್ರ ಸಮಸ್ಯೆ ಇಲ್ಲ ಅಂತ ಹೇಳಿದ. ಶ್ರೀಮಂತನಿಗೆ ಈ ಮಾತು ಕೇಳಿ ಧ್ಯಾನೋದಯ ಆಯಿತು. ತನಗೆ ಸಮಸ್ಯೆಗಳು ಇದ್ದರೆ ಏನಾಯ್ತು, ಜೀವಂತ ಅದೇನಲ್ಲ ಅಂತ ಸಮಾಧಾನವೂ ಆಯಿತು. ನಾವೆಲ್ಲ ಬಯಸೋದು ಏನು ಗೊತ್ತೇ, ನಮಗೆ ಕಷ್ಟ ಕೊಟ್ಟಲೇ ಬರಬಾರ್ದು, ತೊಂದರೆ ತಾಪತ್ರೆ ಬರಬಾರ್ದು, ರೋಗ ರುಜಿನಗಳು ಕಾಡಬಾರ್ದು, ಅಪಮಾನ ಆಗಬಾರ್ದು. ಬೇರೆಯವ್ರಿಗೆ ಬರಲಿ, ನಮಗೆ ಬರೋದು ಬೇಡ ಅಂತ ಬಯಸ್ತೀವಿ. ಆದರೆ ಇವೆಲ್ಲ ಎಲ್ಲರಿಗೂ ಬಂದೇ ಬಿರ್ತಾವೆ. ಬರೋ ಪ್ರಮಾಣದಾಗ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೆ. ನಮ್ಮ ಸಮಸ್ಯೆಗಳು ತುಂಬ ಅದಾವ, ಇತರರಿಗೂ ಸಮಸ್ಯೆಗಳು ಏನಿಲ್ಲ ಅಂತ ನಾವು ತಿಳ್ಕೊತೀವಿ. ಉದ್ಯೋಗದಲ್ಲಿರೋರು ವ್ಯಾಪಾರಸ್ಥರ ಸಮಯ ಕಡಿಮೆ ಅಂಥೇಳಿ ತಿಳ್ಕೊತಾರು, ವ್ಯಾಪಾರಸ್ಥರು ರಾಜಕೀಯದವ್ರಿಗಿದ್ದವ್ರು ಕಡಿಮೆ ಅಂಥೇಳಿ ತಿಳ್ಕೊತಾರು. ಅದಕ್ಕಿಂತ ಹೆಚ್ಚಿಗೆ ವಕೀಲರು ವೈದ್ಯರ ಜೀವನ ಚಲೋ ಅಂತ ಅನ್ನಿಸ್ತೈತಿ, ವೈದ್ಯರಿಗೂ ಉಪಾಧ್ಯಾಯರ ಜೀವನ ಚಲೋ ಅನ್ನಿಸ್ತೈತಿ, ರಜಾ ಇರ್ತಾವೆ ಮಜಾ ಮಾಡ್ತಾರೆ ಅಂಥೇಳಿ. ಹಿಂಗೆ ಎಲ್ಲರಿಗೂ ಒಬ್ಬರಿಗೆ ಕಡಿಮೆ ಸಮಸ್ಯೆ ಇರ್ತಾವೆ, ಕೆಲವೊಬ್ಬರು ಹೆಚ್ಚಿಗೆ ಸಮಸ್ಯೆ ಇರ್ತಾವೆ. ಎಲ್ಲರೂ ಒಟ್ಟಿಗೆ ಸೇರಿಸಿ ಚರ್ಚಿಸಿದಾಗ ನಮ್ಮ ಮನೆ ದ್ವಾಸೆಗೂ ತೂತ ಮತ್ತು ಮತ್ತೊಬ್ಬರ ಮನೆ ದ್ವಾಸೆಗೂ ತೂತ ಅಂಥೇಳಿ ಗೊತ್ತಾಗ್ತೈತಿ. ಅವ್ರ ಜೋಡಿ ಇವ್ರ ಜೋಡಿ ಹೋಲಿಕೆ ಮಾಡಿಕೊಂಡು ನಮ್ಮ ಸಮಸ್ಯೆನೇ ದೊಡ್ಡದು ಅಂತ ಕೊರಗು ಬದಲು ನಮ್ಮ ಸಮಸ್ಯೆ ಸರಿಯಾಗಿ ಗಮನಿಸಿ ಪರಿಹಾರದ ದಾರಿ ಹುಡುಕಿ ಅವುಗಳನ್ನು ಅಳವಡಿಸ್ಕೋಬಹುದು. ಸಮಸ್ಯೆಯನ್ನು ದಾಟಿ ಹೊರಗೆ ಬರಬಹುದು. ಸಮಸ್ಯೆಗಳೇ ಇದ್ರೂ ಅಲ್ಲ ನಾವು ಜೀವಂತ ಅದೇವಿ ಅಂತ ಸಮಾಧಾನ ಪಡ್ಬೋದು. ಯಾಕಂದ್ರೆ ಜೀವಂತ ಆಗಿ ಇದ್ರೆ ಏನಾದರೂ ಮಾಡಿ ಬದುಕಬಹುದು.